ಮನೆಯಲ್ಲಿ ಬಳಸೋ ಕೆಂಪು ಮೆಣಸಲ್ಲೇ ಇದೆ ವಾಸ್ತು ದೋಷಕ್ಕೆ ಪರಿಹಾರ. ಹಣದ ಸಮಸ್ಯೆಗೂ ಮುಕ್ತಿ. ಎಲ್ಲರ ಮನೆಯಲ್ಲಿ ವಾಸ್ತು ಸಮಸ್ಯೆ ಇರುತ್ತದೆ. ಅದರಿಂದಾಗಿ ಆರೋಗ್ಯ, ಹಣಕಾಸು ಸೇರಿದಂತೆ ಹಲವು ರೀತಿಯ ಸಮಸ್ಯೆಗಳು ವಾಸ್ತು ಸಮಸ್ಯೆಗಳಿಂದಾಗಿಯೇ ಬರುತ್ತೆ. ಆದರೆ ಇದಕ್ಕೆಲ್ಲ ಮನೆಯಲ್ಲೇ ಇರುವ ಕೆಂಪು ಮೆಣಸಿನಲ್ಲಿ ಪರಿಹಾರ ಸಿಗುತ್ತೆ ಅಂದರೆ ನಂಬುತ್ತೀರಾ? ಕೆಲವರು ಮನೆಯ ಮುಖ್ಯ ಬಾಗಿಲಿನ ಮೇಲೆ ಒಣಮೆಣಸಿನಕಾಯಿ ಮತ್ತು ನಿಂಬೆಹಣ್ಣನ್ನು ನೇತು ಹಾಕುತ್ತಾರೆ. ಇದು ಯಾಕೆ ಅಂತ ಗೊತ್ತಾ? ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿಯು ಮನೆಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ. ಇದು ಜೀವನವನ್ನು ಸಂತೋಷಗೊಳಿಸುತ್ತದೆ. ಮೆಣಸಿನಕಾಯಿಯಿಂದ ಶತ್ರುಗಳನ್ನು ಕೂಡ ದೂರ ಇಡಬಹುದಂತೆ. ಶತ್ರುಗಳನ್ನು ನಿಗ್ರಹಿಸಲು 7 ಒಣಮೆಣಸಿನಕಾಯಿಯನ್ನು ದಾರದಲ್ಲಿ ಕಟ್ಟಿ ಮನೆಯ ಯಾವುದೇ ಮೂಲೆಯಲ್ಲಿ ನೇತು ಹಾಕಬೇಕು. ಇದರಿಂದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಉದ್ಯೋಗದ ಸಂದರ್ಶನದಲ್ಲಿ ಅಥವಾ ಯಾವುದೇ ಕೆಲಸದಲ್ಲಿ ಯಶಸ್ಸು ಬೇಕಾದರೆ ಮೆಣಸಿನಕಾಯಿ ಬಳಸಬಹುದಂತೆ. ಮನೆ ಬಾಗಿಲ ಮುಂದೆ 5 ಒಣ ಮೆಣಸಿನಕಾಯಿಗಳನ್ನು ಇಟ್ಟು ಹೊರಗೆ ಹೋಗುವಾಗ ಈ ಮೆಣಸಿನಕಾಯಿಗಳನ್ನು ಮೆಟ್ಟಿ ಹೋಗಬೇಕಂತೆ. ಇದು ಎಲ್ಲಾ ಕೆಲಸಗಳಲ್ಲಿ ಯಶಸ್ಸನ್ನು ತರುತ್ತದೆ. ಮಗುವಿಗೆ ಯಾರದಾದರೂ ಕಣ್ಣು ಬಿದ್ದು ದೃಷ್ಟಿ ದೋಷವಾಗಿದ್ದರೆ ಅದನ್ನು ಕೂಡ ಮೆಣಸು ನಿವಾರಿಸುತ್ತದೆಯಂತೆ. 7 ಒಣ ಮೆಣಸಿನಕಾಯಿ ಮತ್ತು ಸಾಸುವೆಯನ್ನು ಕೈಯಲ್ಲಿ ತೆಗೆದುಕೊಂಡು ಮಗುವಿನ ಇಡೀ ದೇಹದ ಉಸಿರನ್ನು ಪಾದದಿಂದ ತಲೆಯವರೆಗೆ ಹಿಡಿದು 7 ಬಾರಿ ಊದಬೇಕು. ಈಗ ಈ ಮೆಣಸಿನಕಾಯಿಯನ್ನು ಬೆಂಕಿಗೆ ಹಾಕಿದ್ದರೆ, ವಾಸನೆ ಘಾಟು ಬಂದಿದ್ದರೆ ದೃಷ್ಟಿದೋಷ ಮುಕ್ತವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಶತ್ರುವನ್ನು ನಿಗ್ರಹಿಸಲು ಸಹ ಒಂದೇ ರಾತ್ರಿಯಲ್ಲಿ 5 ಒಣ ಮೆಣಸಿನಕಾಯಿಗಳನ್ನು ನೆಲದಡಿಯಲ್ಲಿ ಹೂತು ಹಾಕಬೇಕು ಮತ್ತು ಹೂಳುವಾಗ ಶತ್ರುವಿನ ಹೆಸರನ್ನು ಮನಸ್ಸಿನಲ್ಲಿ ಹೇಳಬೇಕು. ಇದು ಶತ್ರುವನ್ನು ನಿಗ್ರಹಿಸುತ್ತದೆ. ಉತ್ತಮ ಫಲಿತಾಂಶಗಳನ್ನು ಬಹಳ ಸುಲಭವಾಗಿ ಪಡೆಯಬಹುದು. ನೀವು ಉದ್ಯೋಗವನ್ನು ಹುಡುಕುತ್ತಿದ್ದೀರಾ? ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಏರಬೇಕಾ? ಎಷ್ಟೇ ಕಷ್ಟಪಟ್ಟರೂ ಕೆಲಸದಲ್ಲಿ ಯಶಸ್ಸು ಸಿಗುತ್ತಿಲ್ಲವೇ? ಈ ಎಲ್ಲಾ ಸಮಸ್ಯೆಗಳಿಗೂ ಒಣಮೆಣಸಿನಕಾಯಿ ಪರಿಹಾರವಾಗಿದೆ. ಮೇಲಿನ ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರೊಳಗೆ 7 ಒಣ ಮೆಣಸಿನಕಾಯಿ ಹಾಕಿ ಆ ಎಣ್ಣೆಗೆ ಚಿಟಿಕೆ ಉಪ್ಪು ಸೇರಿಸಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಬೇಕು. ನಿಮ್ಮ ಮಕ್ಕಳ ಮದುವೆ ಪದೇ ಪದೇ ವಿಳಂಬ ಅಥವಾ ಅಡಚಣೆಯಾಗುತ್ತಿದ್ದರೆ 7 ಮೆಣಸಿನಕಾಯಿ ಮತ್ತು ಅರಿಶಿಣದ ಬೇರು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಕಟ್ಟಬೇಕು. ನಂತರ ಇದನ್ನು ಪೂಜಾ ಕೋಣೆಯಲ್ಲಿ ಇರಿಸಬೇಕು. ಹೀಗೆ ಮಾಡುವುದರಿಂದ ಮಕ್ಕಳಿಗೆ ಕಲ್ಯಾಣ ಯೋಗ ಕೂಡಿ ಬರುತ್ತದೆ. ನಿಮಗೆ ಆರ್ಥಿಕ ಲಾಭವಾಗಬೇಕಾದರೆ ನೀವು 7 ಒಣ ಮೆಣಸಿನಕಾಯಿಯನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಹಣ ಇರುವ ಜಾಗದಲ್ಲಿ ಇಡಬೇಕು. ಇದು ನಿಮ್ಮ ಮನೆಯನ್ನು ಸುರಕ್ಷಿತವಾಗಿರಿಸುತ್ತದೆ. ಹಣದ ಕೊರತೆ ಇರುವುದಿಲ್ಲ. ವಿಶೇಷವಾಗಿ ಮಂಗಳವಾರದಂದು ನೀವು ಈ ವಿಧಾನವನ್ನು ಅಳವಡಿಸಿಕೊಂಡರೆ ನಿಮ್ಮ ಮನೆಯಲ್ಲಿ ಹಣದ ಮಳೆಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.